ಆದರೆ ಮಾರಿಗೆ ಮಾತ್ರ ಕಳೆದ 35 ವರ್ಷ ಜನಸಾಮಾನ್ಯ ಮಾರ್ಗ ಇವತ್ತು ಕೂಡ ಅತ್ಯಂತ ದಯನೀಯ ಸ್ಥಿತಿಗಿರಲಿಕ್ಕೆ ಇವರ ಅಪ್ರಾಮಾಣಿಕತೆಯ ಕಾರಣ ಅಂತೇಳಿ ನಾವು ನಮ್ಮ ಮಾರಿಗೆ ರಾಜಕಾರಣ ಕೂಡ ಯಾವ ರೀತಿ ಒಳ ಮೀಸಲಾತಿ ವಿರೋಧಿಗಳು ಸರ್ಕಾರದಲ್ಲಿ ಬಹಳ ಪ್ರಬಲವಾಗಿ ವಿರೋಧಿಸ್ತರೋ ಹಾಗೆ ಇವರ ಅಪ್ರಾಮಾಣಿಕತೆ ಕೂಡ ಕಾರಣ ಆಗಿದೆ ಅಂತೇಳಿ ನಾವು ಇದರಲ್ಲಿ ಬಹಳ ಮುಖ್ಯವಾಗಿ ಮಹಾದೇವಪ್ಪ ಬಹಳ ಅತ್ಯಂತ ನೋಡಿ ಯಾರಾದರೂ ಒಳ ಮೀಸಲಾತಿ ಬಗ್ಗೆ ಪ್ರಶ್ನೆ ಕೇಳಿದಾಗ ಎಷ್ಟು ಉಡಾಫೆಯಿಂದ ಉತ್ತರ ಹೇಳ್ತಾರೆ ಅಂತಂದ್ರೆ ಅದು ಕಾನೂನುಬದ್ಧವೇ ಆಗ್ತದೆ. ಅಂದರೆ ನೀವು ಇಷ್ಟು 56,432 ಪೋಸ್ಟ್ ವಿತೌಟ್ ರಿಸರ್ವೇಷನ್ ಒಳ ಮೀಸಲಾತಿ ನೀವು ಹೆಂಗೆ ನೇಮಕ ಮಾಡ್ತೀವಿ ಅಂತ ಕೇಳಿದ್ರೆ ಅದು ಕಾನೂನುಬದ್ಧ ಆಗತ್ಬಿಡಿ ಅಂತ ಹೇಳ್ತಾರೆ. ಅಂದರೆ ಅಟ್ಲೀಸ್ಟ್ ಜನ ಕೇಳಿದವರಿಗೆ ಒಂದಿಷ್ಟು ಸೌಜನ್ಯದಿಂದ ಉತ್ತರ ಕೊಡೋಷ್ಟು ಅಂದರೆ ಮಾರ್ಕೆಟ್ ಇಶ್ಯೂಸ್ ಅಂದರೆ ಅವ್ರಿಗೊಂಥರ ಕಾಲ್ ಕಸ ಆಗಿದೆ. ನಮ್ಮನ್ನು ಸೀರಿಯಸ್ ಆಗಿ ಪರಿಗಣಿಸ್ತಾನೆ ಇಲ್ಲ. ಅದಕ್ಕೆ ಕಾರಣ ಯಾಕಂದ್ರೆ ನಮ್ಮ ಮಿನಿಸ್ಟರ್ ಕಾರಣ ನೋಡಿ, ನಮ್ಮ ಮಿನಿಸ್ಟರ್ ಏನು ಹೇಳ್ತಾರೆ, ಇದರಲ್ಲಿ ತೊಡಗಿರುವಂಥ ಪ್ರಮುಖ ಜಾತಿಗಳು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿ. ಅದನ್ನು ಸಿದ್ದರಾಮಯ್ಯನವರ ಸರ್ಕಾರ ಪ್ರವರ್ಗ ಎ ಅಂತ ನಿಗದಿಪಡಿಸಿ ಮತ್ತೊಂದು ಜಾತಿ ವಲಯ ಚಲುವಾದಿ ಅಥವಾ ಬಲದಿ, ಈ ಜಾತಿ ಪ್ರವರ್ಗ ಬಿ ಅಂತ ಸಿದ್ದರಾಮಯ್ಯನವರು ಸರ್ಕಾರ ನಿಗದಿಪಡಿಸಿದೆ. ಇನ್ನೊಂದು ಗುಂಪು ಪ್ರವರ್ಗ ಸಿ, ಅದರಲ್ಲಿ ಗೋವಿ, ಲಮಾಣಿ, ಕೊಚ್ಚ, ಕರ್ಮ ಈ ಜಾತಿಗಳನ್ನು ನಿಗದಿಪಡಿಸಿ ಆ ಜಾತಿಗಳ ಜೊತೆಗೆ ಈ ಪರಿಶಿಷ್ಟ ಜಾತಿಗಳಲ್ಲಿರುವಂತಹ ಅಲೆಮಾರಿ ಜಾತಿಗಳನ್ನು ನಾನು ಕನ್ನಡ ಮಾತೃಭಾಷೆ ಆಡುವಂತಹ ಹಳೆಯ ಜಾತಿಯಲ್ಲಿ ಚಲುವಾದಿ ಜಾತಿ. ಆದರೆ ನಾವು ಕರ್ನಾಟಕ ದಲಿತ ಸಂಘ ಸಮಿತಿಯನ್ನು ಚಳುವಳಿಯನ್ನು ಗಟ್ಟಿಗೊಳಿಸಿದ್ದು ನಾವು ಎಲ್ಲ ಜಾತಿಗಳಿಗೂ ಕೂಡ ಯಾವುದೇ ಜಾತಿಗೆ ಅನ್ಯಾಯ ನ್ಯಾಯಗೊಳಿಸುವಂಥ ಹೋರಾಟವನ್ನು ಮಾಡುವಂಥ ಜಾತ್ಯತೀತ ತತ್ವವನ್ನು ಇಟ್ಟುಕೊಂಡಂಥದ್ದು. ಗುರುಮೂರ್ತಿ ಆಕಸ್ಮಿಕವಾಗಿ ಮಾದಿಗ ಕನ್ನಡ ಮಾತೃಭಾಷೆ ಮಾದಿಗ ಜಾತಿ. ಆದರೆ ನಾವು ಯಾವುದೇ ಒಂದು ಜಾತೀಯವಾದವನ್ನಲ್ಲ, ಯಾವುದೇ ಜಾತಿಗೆ ಅನ್ಯಾಯ ಆದರೂ ಅದನ್ನು ಸರಿಪಡಿಸಬೇಕು ಅನ್ನುವಂಥ ಒಂದು ಸಿದ್ಧಾಂತವನ್ನು, ಅಂಬೇಡ್ಕರ್ ಸಿದ್ಧಾಂತವನ್ನು ಇಟ್ಕೊಂಡು ಪ್ರಸ್ತುತ ಒಳ ಮೀಸಲಾತಿ ಇಲ್ಲದೆ ಏನು ಹುದ್ದೆಗಳನ್ನು ತುಂಬ್ತೀವಿ ಅಂತ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಏನು ಅಧಿಸೂಚನೆ ಹೊರಡಿಸಿದೆ ಅದನ್ನು ನಾವು ಎಲ್ಲ ಒಳ ಜಾತಿಗಳು ವೇದಿಕೆಯಲ್ಲಿ ನಾವು ಒಗ್ಗಟ್ಟಾಗಿ ಖಂಡಿಸ್ತೀವಿ. ಒಳ ಮೀಸಲಾತಿ ಜಾರಿಗೊಳಿಸಬೇಕು ಅಂತ ಆಗ್ರಹಿಸ್ತೀವಿ. ಆದರೆ ಕೆಲವು ಬಲಗೈ ಜಾತಿಗಳು, ಚಲುವಾದಿ ಇತ್ಯಾದಿ ಜಾತಿಗಳು ರೋಸ್ಟರ್ ಪಾಯಿಂಟ್ನಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ ಎನ್ನುವಂತಹ ತಕರಾರನ್ನು ಎತ್ತಿದೆ. ಈ ಚಲುವಾದಿ ಜಾತಿಗಳು ಎತ್ತಿರುವಂತಹ ತಕರಾರನ್ನು ಸರಿಪಡಿಸಬೇಕಾಗಿರುವಂತಹ ಜವಾಬ್ದಾರಿ ರಾಜ್ಯ ಸರ್ಕಾರ.